ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈ ಸ್ಟಡಿ ಸ್ಟ್ರಾಟಜಿ. ಸೊ ಈ ಒಂದು ವಿಡಿಯೋದಲ್ಲಿ ಇಲ್ಲಿ ನೋಡ್ಬೋದು, ಇದೀಗ ಬಂದ ಸಂಪುಟದ ಸುದ್ದಿ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಏನೈತಿ, ಸೊ ಈ 5 ವರ್ಷಗಳ ವಯೋಮಿತಿ ಹೆಚ್ಚಿಸುವ ಕುರಿತು ಇಲ್ಲಿ ಚಿಂತನೆ ನಡೆಸಲಾಗಿತ್ತು. ಸೊ ಅದನ್ನ ಈಗ ಏನೈತಿ ಅಪ್ರೂವ್ ಮಾಡಿದ್ದಾರೆ, ಒಪ್ಪಿಗೆಯನ್ನ ನೀಡಿದ್ದಾರೆ. ಕರ್ನಾಟಕದ ಸಿವಿಲ್ ಸೇವಾ ಹುದ್ದೆಗಳಿಗೆ ಇದು ಅಪ್ರೂವ್ ಆಗಿದೆ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್, ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಕರ್ನಾಟಕದ ಸಿವಿಲ್ ಸೇವಾ ಹುದ್ದೆಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಇಲ್ಲಿ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿರ್ತದ. ನೆಕ್ಸ್ಟ್, ಈವರೆಗೆ ಏನೈತಿ ಅಂದ್ರ ಜನರಲ್ದವ್ರಿಗೆ 35 ವರ್ಷದವರೆಗೆ ಇಲ್ಲಿ ವಯೋಮಿತಿ ಇತ್ತು. ಸೊ ಅದನ್ನ ಏನೈತಿ 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್, SC/ST ಗೆ 38 ಇತ್ತು, ಅದನ್ನ 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲರಿಗೂ 5 ವರ್ಷ ವಯೋಮಿತಿಲಿ ಹೆಚ್ಚಿಗೆ ಆಗಿದೆ. ನೆಕ್ಸ್ಟ್ ಇಲ್ಲಿ ಡಿಸೆಂಬರ್ 31, ಸೊ ಡಿಸೆಂಬರ್ 31, 2027ರವರೆಗೆ ಅಂದ್ರೆ 2027ರವರೆಗೆ ಡಿಸೆಂಬರ್ 31ನೇ ತಾರೀಕು ಒಳಗಾಗಿ ಎಷ್ಟು ಅಧಿಸೂಚನೆಗಳು ಅಂದ್ರೆ ಎಷ್ಟು ನೋಟಿಫಿಕೇಶನ್ ಆಗ್ತಾವು, ಸೊ ಅವೆಲ್ಲಕ್ಕೂ ಏನೈತಿ ಇದ 5 ವರ್ಷದ ವಯೋಮಿತಿ ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗ್ತದ. ಸೊ ಇದರ ನಂತರ ಯಾವ ನೋಟಿಫಿಕೇಶನ್ ಆಗ್ತಾವಲ್ಲ, ಸೊ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಸೊ ಡಿಸೆಂಬರ್ 31, 2027 ಅಂದ್ರೆ ಇನ್ನ 2 ವರ್ಷಗಳ ಕಾಲ ಇದೇನೈತಿ ಅಪ್ಲೈ ಆಗುತ್ತೆ. ಸೊ ಅದಕ್ಕಾಗಿ ಏನೈತಿ ಜಲ್ದಿ ನೋಟಿಫಿಕೇಶನ್ ಆದ್ರೆ ಏನೈತಿ ಅಭ್ಯರ್ಥಿಗಳಿಗೆ ಏನೈತಿ ಅನುಕೂಲ ಜಾಸ್ತಿ ಆಗುತ್ತೆ. ಸೊ ನೋಡ್ಬೇಕಿನ್ನ ಈಗ ಆಲ್ರೆಡಿ ನೀವು ಮೊನ್ನೆ ಕೋರ್ಟ್ ಹಿಯರಿಂಗ್ ನಲ್ಲಿಯೂ ಕೂಡ ನೋಡಿರ್ಬೋದು, 56% ಇದ್ದಿದ್ದನ್ನ ಸೊ ಸದ್ಯಕ್ಕೆ 50% ಅನ್ನ ಏನೈತಿ ಕನ್ಸಿಡರ್ ಮಾಡಿ ನೋಟಿಫಿಕೇಶನ್ ಹೊಡಿಸಿ ನೀವು ತುಂಬ್ಕೋರಿ. ನೆಕ್ಸ್ಟ್ ಇಲ್ಲಿ 6% ಏನೈತಿ ಅದನ್ನ ಬಾಕಿ ಇಡ್ರಿ, ನಂತರ ಕೋರ್ಟ್ ಅದೇನು ಆದೇಶ ಬರ್ತದೆ, ಸೊ ಅದನ್ನ ನೋಡಿ ಏನೈತಿ ನೀವು ತುಂಬ್ಕೋವಂತೆ ಅಂತ ಇಲ್ಲಿ ಕೋರ್ಟ್ ಕೂಡ ಹೇಳಿದೆ. ಸೊ 50% ಅನ್ನ ಮಾಡಿ ಏನೈತಿ ಈಗ ಸ್ಟಾರ್ಟ್ ಮಾಡಬೇಕು. ಸೊ ಅದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಇಲ್ಲಿ 50% ಅಂದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ 100 ಹುದ್ದೆಗಳಿದಾವ ಅಂದ್ರೆ ಇಲ್ಲಿ 56 ಹುದ್ದೆಗಳು ಏನೈತಿ ಇವ ಮೀಸಲಿರ್ತಾವ ಎಲ್ಲರಿಗೂ, ಅಂದ್ರೆ OBC ಮತ್ತು SC/ST EWS ದವ್ರಿಗೆ ಇಲ್ಲಿ ಮೀಸಲಿರ್ತಾವ. ಈ 50 ಪೋಸ್ಟ್ ನಲ್ಲಿ ಏನೈತಿ ಇಲ್ಲಿ 50 ಮಾತ್ರ ತುಂಬುದು, ನೆಕ್ಸ್ಟ್ 6 ತುಂಬುವಂತಿಲ್ಲ. ಸೊ ಈ 6ನ್ನ ಇಲ್ಲಿ ಕೋರ್ಟ್ ಆದೇಶ ಏನು ಬರ್ತದಲ್ಲ ಅದರ ಪ್ರಕಾರ ಇಲ್ಲಿ ನೋಡಿ ತುಂಬಬೇಕು. ಸೊ ಇದೇ ರೀತಿ 50ಕ್ಕಿಂತ ಜಾಸ್ತಿ ಇರುವಂತ ಮೀಸಲಾತಿ ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ಅವರು ತುಂಬ್ಕೋಗ್ತಾರೋ. ಎಲ್ಲಿ ಅಂದ್ರೆ ಇಲ್ಲಿ ಮಧ್ಯಪ್ರದೇಶ ಇದನ್ನ ಹೊರಡಿಸಿದ, ನೆಕ್ಸ್ಟ್ ತಮಿಳುನಾಡಿನಲ್ಲಿಯೂ ಇದನ್ನ ಮಾಡಿದಾರ. ಸೊ ಇವುಗಳೆಲ್ಲ ರಾಜ್ಯಗಳದೇನೈತಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತದ. ಸೊ ಅದರ ತೀರ್ಪು ಬಂದ ನಂತರ ಏನೈತಿ ಇಲ್ಲಿ ಕರ್ನಾಟಕದ ಹೈಕೋರ್ಟ್ ಕೂಡ ಇದರ ಬಗ್ಗೆ ಒಂದು ಇದಕ್ಕೆ ಏನೈತಿ ಬರ್ಬೋದು. ಸೊ ನೋಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರವನ್ನ ಕರ್ನಾಟಕ ಹೈಕೋರ್ಟ್ ತಗೋತದ ಅಂತ. ಇಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ಅಪ್ರೂವ್ ಆಗಿ ಬಂತಂದ್ರೆ ಕರ್ನಾಟಕದಾಗೂ ಖಂಡಿತವಾಗಿಯೂ ಇದಕ್ಕೆ ಅಪ್ರೂವ್ ಅನ್ನ ಕೊಡ್ತಾರೋ 56% ಮೀಸಲಾತಿಗೆ. ನೋಡ್ಬೇಕು ಏನಾಗಂತ. ಸೊ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.